बोलो भारत माता की ಪಾಲ್ಗೊಂಡಂತಹ ನಿರ್ಲಕ್ಷ್ಯಕ್ಕೊಳಗಾಗಿದ್ದಂತಹ ಈ ನಾಗರಿಕತೆಗೆ ಪುನರ್ಜೀವನ ಕೊಟ್ಟು 2ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗ್ತಿದೆ. ಇದಕ್ಕೆ ಪ್ರಮುಖ ರೂವಾರಿಯಾಗಿರುವಂತಹ ಹಾಗೂ ರಾಜ್ಯಾದ್ಯಂತ ಯುವಕರಲ್ಲಿ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇರುವಂತಹ, ನಿಷ್ಠೆಯನ್ನು ಬೆಳೆಸ್ತಾ ಇರುವಂತಹ ಸಹೋದರ ಸಮಾನರಾದಂತಹ ಪುನೀತ್ ಕೆರಳಿ ಅವರೇ, ನಮ್ಮ ಪುನೀತ್ ಕೆರಳಿ ಅವರ ಜೊತೆ ಕೈ ಜೋಡಿಸಿ ರಾಷ್ಟ್ರ ಕಟ್ಟುವಂತ ಕೆಲಸದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಸ್ನೇಹಿತರೇ, ತಾಯಂದಿರೇ, ಹಾಗೂ ಇಂತಹ ಕೆಲಸಗಳನ್ನು ಮಾಡುವಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಡುವಂತಹ ಕಳೆದ ಒಂದು 20 ವರ್ಷಗಳಿಂದ ಕರ್ನಾಟಕದಾದ್ಯಂತ ಸಂಚರಿಸಿ ರಾಷ್ಟ್ರೀಯತೆ ಬಗ್ಗೆ, ದೇಶೀಯ ಉತ್ಪನ್ನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನೆನಪು ಮಾಡಿಕೊಳ್ತಾ, ಯಾಕಂದ್ರೆ ಪುನೀತ್ ಅಂತ ಯುವಕರು ಮನೆ ಮಠ ಬಿಟ್ಟು ಈ ರೀತಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ನಾವು ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರ ಜೊತೆ ನಿಂತಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಸ್ಕರವಾಗಿ ಪುನೀತ್ ಅವರ ಸ್ನೇಹಿತರು ಮತ್ತೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೀನಿ. ಅವರನ್ನೆಲ್ಲ ನೋಡಿದಾಗ ಮೋದಿಯವರ ತರ, ಅಟಲ್ ಬಿಹಾರಿ ವಾಜಪೇಯಿ ಅವರ ತರ, ಯೋಗಿಯವರ ತರ ಈ ಹೆಂಡತಿ ಮಕ್ಕಳು ಮರಿ ಇಲ್ಲ ಅಂತ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ್ರೆ ಒಳ್ಳೇದು ಅಂತ ಅನ್ಸ್ಬಿಡುತ್ತೆ. ಮಾಡ್ತಾರೆ. ಆದ್ರೆ ಹಿಂದೂಗಳಾಗಿ ನಾವ್ ಯಾವಾಗ ನಾನು ಗೌಡ ಅಲ್ಲ, ನಾನು ಲಿಂಗಾಯತ್ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಯಾವ್ದೋ ಬ್ಯಾಕ್ವರ್ಡ್ ಅಂತಲ್ಲ, ನಾನು SC ಅಲ್ಲ, ST ಅಲ್ಲ ಅಂತ ಹೇಳಿ ನಾವು ಹಿಂದೂಗಳಾಗಿ ಯೋಚನೆಯನ್ನ ನಾವು ಯಾವಾಗ ಮಾಡೋದು ಕಲಿಯೋದು? ಉತ್ತರ ಪ್ರದೇಶದಲ್ಲಿ ನನಗೆ ಅಂತ ಒಂದು ವಾತಾವರಣ ಕಾಣ್ತು, ಜನರು ಕೂಡ ಕೈ ಜೋಡಿಸಿದ್ದಾರೆ. ನಾನು ಇವತ್ತು ನಾಗರಿಕತೆಯನ್ನು ಇವತ್ತು ಮೋದಿಜಿ ಬಂದು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಪುನೀತ್ ಕೆರಳಿ ಅಂತವರು ಇವತ್ತು ಬಂದು ಅವರ ಸ್ವೇಟರ್ ಕಟ್ಕೊಂಡು ಕ್ಲೀನ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರಿ. ಈಗ ನಮ್ಮ ಊರಿನಲ್ಲಿ ಇರುವಂತಹ ದೇವಸ್ಥಾನಗಳು, ಅರಳಿಕಟ್ಟೆಗಳು ಇರ್ಬೋದು, ಅಲ್ಲಿರುವಂತಹ ಕಲ್ಯಾಣಿಗಳಿರ್ಬೋದು, ಅವನ್ನು ಸ್ವಚ್ಛ ಮಾಡಿ ನಮ್ಮೊಳಗಿರೋ ಒಂದು ಧರ್ಮ ಭಾವನೆ, ಧಾರ್ಮಿಕ ಭಾವನೆಯಿಂದ ಧರ್ಮ ನಿಷ್ಠೆಯನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು. ನಾನು ಕಡೆದಾಗ ಒಂದೇ ಒಂದು ಮಾತು ಹೇಳ್ತೀನಿ. ವಿವೇಕಾನಂದರನ್ನ ನಾವು ಇವತ್ತು ಅವ್ರು ತೀರ್ಕೊಂಡು 100 ವರ್ಷದ ಮೇಲೆ ಆಗೋಯ್ತು, ಇವತ್ತು ನೆನಪು ಮಾಡ್ಕೊಳ್ತೀವಿ ನಾವು. ವಿವೇಕಾನಂದರು ಅವತ್ತು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿ ಒಂದ್ ಸೆಂಟೆನ್ಸ್ ಅಲ್ಲಿ ಏನಿದೆ ಅಂತ ಹೇಳಿ, ಅಮೆರಿಕದ ಸಹೋದರ ಸಹೋದರಿ ಅಂತ ಹೇಳಿ ಕೂಡ ಆ ಸೆಂಟೆನ್ಸ್ ಅಲ್ಲಿ ಏನಿದೆ ಅಂತ ನೀವು ಅನ್ಕೊಳ್ಬಹುದು. ಅದರಲ್ಲಿ ಇಂಡಿಯನ್ ಈಥೋಸ್ ಇದೆ, ಅದರಲ್ಲಿ ಇಂಡಿಯನ್ನೆಸ್ ಇದೆ, ಅದರೊಳಗಡೆ ಆ ಇನ್ಕ್ಲೂಸಿವ್ನೆಸ್ ಇದೆ. ಒಂದು ಸೆಂಟೆನ್ಸ್ ನಲ್ಲಿ ಅವರು ಈ ಭಾರತದ ಅಂತಃಸತ್ವವನ್ನ ಕಟ್ಟಿಕೊಟ್ರು. ಹಾಗಾಗಿ ಅವತ್ತು ಅಮೆರಿಕನ್ಸ್ ಅಷ್ಟು ಇಂಪ್ರೆಸ್ ಆದ್ರು. ನಾವು ಕೂಡ ಎಲ್ಲ ಒಂದಾಗಿ ಮಾತು ಹೇಳ್ತಾರೆ, ಜನ್ಮನಾ ಜಾಯತೆ ಶೂದ್ರಃ ಸಂಸ್ಕಾರ ದ್ವಿಜೋಚಿತೆ ಅಂತ. ಹುಟ್ಟಿನಿಂದ ನೀವ್ಯಾರೋ ಹುಟ್ಟಿನಿಂದಲೇ ಮೇಲಲ್ಲ, ಹುಟ್ಟಿನಿಂದಲೂ ನೀವೆಲ್ಲರೂ ಒಂದೇನೆ. ಸಂಸ್ಕಾರದಿಂದ ಸಂಸ್ಕಾರ ದ್ವಿಜೋಚಿತೆ, ಸಂಸ್ಕಾರದಿಂದ ನೀವು ಶ್ರೇಷ್ಠರಾಗ್ಬೋದು. ಅಂಬೇಡ್ಕರ್ ಅವರು ಹುಟ್ಟು ಯಾವುದೋ ಮೂಲೆ ಇರ್ಬೋದು, ಆದ್ರೆ ಅವ್ರ ಸಂಸ್ಕಾರದಿಂದ, ಅವ್ರ ವಿದ್ಯೆಯಿಂದ ಅವರು ಶ್ರೇಷ್ಠರಾಗ್ಬೋದು. ಆಯ್ತು, ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಫಸ್ಟ್ ಹೆಮ್ಮೆಯನ್ನ, ನಿಷ್ಠೆಯನ್ನ, ಬದ್ಧತೆಯನ್ನು ಇಟ್ಕೊಂಡ್ರೆ ಅಷ್ಟೇನೆ ಬೇರೆಯವರು ನಮಗೆ ಗೌರವ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ನಾಗರಪನ ಇದು, ನಾವು ಯಾವಾಗಲೂ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರ್ತೀವಿ. ಇವತ್ತು ಇಲ್ಲಿ ನಾಗರಕಟ್ಟೆನೂ ಕೂಡ ನೀವು ಚಂದವಾಗಿ ಮಾಡಿದ್ದೀರಿ, ಇಷ್ಟೊಂದು ಪ್ರಶಸ್ತವಾದಂತಹ ಸ್ಥಳವಾಗಿ ಮಾಡಿದ್ದೀರಿ. ಇದು ಇವತ್ತು ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಒಂದು ದಿನ ಬಂದು ಹೋಗುವಂಥದ್ದಲ್ಲ. ಆಗಾಗ ಬಂದು ಸಮಯ ಸಿಕ್ಕಿದಾಗ ಬಂದು ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡ್ಕೊಂಡೋಗಿ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ನೇಹಿತ ಪುನೀತ್ ಕೆರಳಿ ಅವರೆಲ್ಲ ತಂಡದವರು ಹಾಗೂ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರೂ ಕೂಡ ನಾನು ಮುಗಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.